ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಾಹಿ ಕ್ರಿಯೇಷನ್ಸ್. ನಾನಿವತ್ತು ನ್ಯೂ ಡಿಸೈನ್ನ ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ 10 ನಂಬರ್ ನೀಡಲ್. ಇದಕ್ಕೆ ಯಾವುದೇ ಥರ ಬೀಡ್ಸ್ನ ಯೂಸ್ ಮಾಡ್ತಿಲ್ಲ. ಅರಳೆ ದಾರನ ಗಂಟಾಕಿ ಇಟ್ಕೊಳ್ಳೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ದಾರನ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನ್ಯೂ ಡಿಸೈನ್ನ ಟ್ರೈ ಮಾಡ್ತಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಲಾಕ್ ಮಾಡಿ ಒಂದು ಚೈನ್ ಹಾಕಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ತಿದ್ದೀನಿ. ಪಕ್ಕದಲ್ಲೇ ಮತ್ತೊಂದು ಲಾಕ್, ಅಗೇನ್ ಒಂದು ಚೈನ್ ಆ್ಯಂಡ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡಿ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ, ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಯುನಿಕ್ ಆಗಿದೆ ಡಿಸೈನ್, ಹಾಗೆ ಗ್ರ್ಯಾಂಡ್ ಕಾಣಿಸುತ್ತೆ. ಬೀಡ್ಸ್ ಕೂಡ ಬರಲ್ಲ. ಬೀಡ್ಸ್ ಬೇಡ, ನಮಗೆ ಸಾರಿ ಕುಚ್ಚು ಬೇಕನ್ನೋರಿಗೆ ತುಂಬ ಸೂಪರ್ ಆಗಿರೋ ಡಿಸೈನ್ ಅಂತ ಹೇಳ್ಬೋದು. ಒಂದು ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಬೇಕು. ಮತ್ತೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ಓಕೆ ನೋಡಿ, ಇದೇ ಥರ ಕಂಟಿನ್ಯೂ ಮಾಡಿ ಫುಲ್ ಸ್ಯಾರಿ. ನೋಡಿ, ಎಂಡಲ್ಲಿ ತೋರಿಸ್ತಿದ್ದೀನಿ. ಎಂಡಲ್ಲಿ ಲಾಕ್ ಮಾಡಿ 2 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ದಾರನ ಹೊರಗೆ ತೆಗೆದ್ರೆ ಲಾಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಸ್ಯಾರಿ ಇದೇ ಥರ ಹಾಕ್ಕೊಳ್ಳಿ. ಒಂದು ಲಾಕ್ ಮಾಡ್ಕೋಬೇಕು, ಒಂದು ಚೈನ್ ಹಾಕಿ ಮತ್ತೆ ಲಾಕ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್, ನಾನು ಸಿಲ್ವರ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಲಾಕ್. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡ್ತಿದ್ದೀನಿ. ಇವಾಗ ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕಿ ನೋಡಿ ಲಾಕ್ ಮಾಡಿದ್ವಲ್ಲ, 2 ಲಾಕ್ ಗ್ಯಾಪ್ ಮಾಡಿ ಒಂದು ಚೈನ್ ಸಿಂಗಲ್ ಚೈನ್ ಹಾಕಿದ್ವಲ್ಲ, ಆ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಒಳಗಡೆ. ಮತ್ತೆ 4 ಚೈನ್ ಹಾಕಿ ಇಲ್ಲಿಂದ 3 ಗ್ಯಾಪ್ ಮಾಡಿ ಹಾಕ್ಕೋಬೇಕು. ಲಾಕ್ ಮಾಡಿದ್ವಲ್ಲ, 3 ಲಾಕ್ ಗ್ಯಾಪ್ ಮಾಡಿ ಆ ಸಿಂಗಲ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ಥರ ವೆರಿ ಕ್ಯೂಟಾಗಿ ಬರುತ್ತೆ ಡಿಸೈನ್. ಇವಾಗ 6 ಚೈನ್ಸ್ ಹಾಕ್ಕೊಳ್ತಿದ್ದೀನಿ. ಸೇಮ್ 6 ಚೈನ್ಸ್ ಹಾಕಿ 3 ಲಾಕ್ಸ್ ಮಿಡಲಲ್ಲಿ ಬಿಟ್ಟು ಸಿಂಗಲ್ ಚೈನ್ ಒಳಗಡೆ ಲಾಕ್ ಮಾಡಬೇಕು. 3 ಲಾಕ್ಸ್ ಗ್ಯಾಪ್ ಕೊಡಬೇಕು ಮಿಡಲಲ್ಲಿ. ಇವಾಗ 4 ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ತಿದ್ದೀನಿ. ಮತ್ತೆ 4 ಚೈನ್, ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇವಾಗ 6 ಚೈನ್ಸ್ ಹಾಕ್ತಿದ್ದೀನಿ. ನೋಡಿ ಇಲ್ಲಿ 4 ಚೈನ್ 2 ಸಾರೀಸ್ ಸ್ಟಾರ್ಟಿಂಗಲ್ಲಿ, ಆಮೇಲೆ 6 ಚೈನ್, ಮಿಡಲ್ನಲ್ಲಿ 4 ಚೈನ್ 3 ಸಾರಿ ಹಾಕ್ಕೋಬೇಕು. ಇವಾಗ ಮತ್ತೆ 6 ಚೈನ್ಸ್ ಹಾಕ್ತಿದ್ದೀನಿ. 6 ಚೈನ್ಸ್ ಹಾಕಿ ಯು ಶೇಪ್ ಬರೋ ಥರ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಆರ್ಚ್ ಚೆನ್ನಾಗಿ ಬರುತ್ತೆ ಯು ಶೇಪಲ್ಲಿದ್ದರೆ. ಅಗೇನ್ 4 ಚೈನ್ಸ್,
ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಅಗೇನ್ 4 ಚೈನ್ಸ್. ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಎಂಡಲ್ಲಿ 2 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಈ ಥರ ಕಾಣ್ತಿದೆ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ 2 ಟೈಮ್ಸ್, ಆಮೇಲೆ 6 ಚೈನ್, ಮತ್ತು 4 ಚೈನ್ಸ್ 3 ಟೈಮ್ಸ್, ಮತ್ತು 6 ಚೈನ್, ಎಂಡಲ್ಲಿ 4 ಚೈನ್ಸ್ 2 ಟೈಮ್ಸ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಸೇಮ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. 4 ಚೈನ್ಸ್ ಹಾಕ್ಕೊಳ್ಳಿ. ಅಗೇನ್ ಲಾಕ್. ಇವಾಗ 4 ಚೈನ್ಸ್ ಹಾಕ್ಕೊಳ್ಳೋಣ. ಫೋರ್ ಚೈನ್ಸ್ ಹಾಕಿ ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. ಇವಾಗ 4 ಚೈನ್ ಗ್ಯಾಪಲ್ಲಿ ಒಳಗಡೆ ಲಾಕ್ ಮಾಡೋಣ. ಇವಾಗ ಇಲ್ಲಿಂದಾನೇ ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ ನೋಡಿ, 2 ದಾರದಲ್ಲಿ 1, 2 ದಾರದಲ್ಲಿ 1 ಮಾಡ್ಕೋಬೇಕು. ಆ 6 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಮತ್ತೊಂದು ಡಬಲ್ ಕ್ರೋಶ, ಬೀಡ್ಸ್ ಬೇಡ ನಮಗೆ ಸಾರಿ ಕುಚ್ಚು ಗ್ರ್ಯಾಂಡಾಗಿ ಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿದೆ ಡಿಸೈನ್, ಎಲ್ಲ ಸಾರಿಗೂ ಒಪ್ಪುತ್ತೆ. ಓಕೆ, ನಾನು 11 ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಮತ್ತು 4 ಚೈನ್ಸ್ ಹಾಕಿದ್ವೆಲ್ಲ ಆ ಲಾಕ್ ಮೇಲೆ, ಆ ಲಾಕ್ ಒಳಗಡೆ ಲಾಕ್ ಮಾಡಬೇಕು. 4 ಚೈನ್ಸ್ ಒಳಗಡೆ ಲಾಕ್ ಮಾಡಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವೆಲ್ಲ ಆ ಲಾಕ್ ಮೇಲೆ ಮತ್ತೊಂದು ಲಾಕ್ ಮಾಡೋಣ. ನೋಡಿ, ಆರ್ಚ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. ಇವಾಗ 4 ಚೈನ್ಸ್ ಹಾಕಿದ್ವೆಲ್ಲ ಆ ಲಾಕ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದಾನೇ ಸೂಜಿ ಮೇಲೆ ದಾರನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡೋಣ. ಸ್ಟಾರ್ಟಿಂಗಲ್ಲಿ 11 ಡಬಲ್ ಕ್ರೋಶೆ ಮಾಡಿದ್ವಲ್ಲ, ಇಲ್ಲಿ ಕೂಡ ಸೇಮ್ 11 ಡಬಲ್ ಕ್ರೋಶನ ಮಾಡ್ತಿದ್ದೀನಿ. ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ನೋಡಿ, 11 ಡಬಲ್ ಕ್ರೋಶ ಹಾಕಿದ್ದೀನಿ. ಇದನ್ನು 4 ಚೈನ್ನಲ್ಲಿ ಒಳಗಡೆ ಮಿಡಲ್ನಲ್ಲಿ ಲಾಕ್ ಮಾಡ್ತಿದ್ದೀನಿ. ಇವಾಗ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅದ್ರ ಮೇಲೆ ಮತ್ತೊಂದು ಲಾಕ್. ಅಗೇನ್ 4 ಚೈನ್ಸ್. ಅಗೇನ್ 4 ಚೈನ್ಸ್ ಹಾಕ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಲಾಕ್ ಮೇಲೆ ಲಾಕ್ ಮಾಡೋಣ. ಇವಾಗ 2 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ ಆರ್ಚ್. ವೆರಿ ಕ್ಯೂಟ್ ಕಾಣಿಸ್ತಿದೆ. ಓಕೆ, ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಥ್ರೆಡ್ನ ಗಂಟಾಕಿ ಇಟ್ಕೊಂಡಿದ್ದೆ, ಅದನ್ನು ಸ್ಟಾರ್ಟಿಂಗಲ್ಲಿ ಲಾಕ್. ಇವಾಗ 4 ಚೈನ್ಸ್ ಹಾಕಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವೆಲ್ಲ ಅದೇ ಲಾಕ್ ಮೇಲೆ ಲಾಕ್.
ಇವಾಗ ಡಬಲ್ ಕ್ರೋಶ ಮಾಡಿದ್ವಲ್ಲ, ಅಲ್ಲಿ ಫಸ್ಟ್ ಹೋಲ್ ಕಾಣ್ತಿದೆ ನೋಡಿ ಕ್ರೋಶ ಮೇಲೆ, ಆ ಹೋಲ್ನಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ಇವಾಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕಿ ಅಲ್ಲಿ ದಾರ ತಂದಿದ್ವಲ್ಲ ಮೇಲ್ಗಡೆ, ಅಲ್ಲಿ ಮಿಡಲ್ನಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಂದ ದಾರನ ಮೇಲೆ ತರಬೇಕು. ದಾರನ ಮೇಲೆ ತಂದು ಆ 2 ದಾರನ ಒಂದು ಮಾಡ್ಕೊಳ್ಳೋಣ. ಆವಾಗ ಪಿಕೋಟ್ ಬರುತ್ತೆ ಒಂದು, ಮತ್ತು ಪಕ್ಕದಲ್ಲೇ ಮತ್ತೊಂದು ಹೋಲ್ಗೆ ನಾನು ಸಿಂಗಲ್ ಕ್ರೋಶನ ಮಾಡ್ತಿದ್ದೀನಿ. ಇಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಹಾಗೆ 2 ಚೈನ್ಸ್ ಹಾಕಿ ಆ ಗ್ಯಾಪಲ್ಲಿ ಹೋಗಿ, ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿಕೊಂಡ್ರೆ ಪಿಕೋಟ್ ಬರುತ್ತೆ. ಮತ್ತು ಸೇಮ್ ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ದಾರನ ತರಬೇಕು, 2 ದಾರನ ಒಂದು ಮಾಡ್ಕೊಳ್ಳಿ. ಓಕೆ, ಇದೇ ಥರ ಫುಲ್ ಆರ್ಚ್ ಫಿಲ್ ಆಗೋವರೆಗೂ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಬೇಕು. ಡಬಲ್ ಕ್ರೋಶ ಮೇಲಿರೋ ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಚೈನ್ಸ್ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಕಾಣ್ತಿದೆ. ನಾನಿವಾಗ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೊಂಡಿದ್ದೀನಿ. ಈಗ 4 ಚೈನ್ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ. 11 ಡಬಲ್ ಕ್ರೋಶ ಮಾಡಿದ್ವಲ್ಲ, ಪಿಕೋಟ್ ಕೂಡ 11 ಬಂದಿದೆ. 4 ಚೈನ್ಸ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ಇದು ಬಂದು ಕುಚ್ಚಿಗೆ ಫ್ರೆಂಡ್ಸ್. ಇವಾಗ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶ, ಆರ್ಚ್ ಮೇಲೆ ಡಬಲ್ ಕ್ರೋಶ ಮೇಲೆ ಹೋಲ್ ಇರುತ್ತೆ ನೋಡಿ, ಆ ಹೋಲ್ನಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡಿಕೊಂಡು 2 ಚೈನ್ಸ್ ಹಾಕಿ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೊಂದು ಪಿಕೋಟ್ ಕ್ರಿಯೇಟ್ ಆಗುತ್ತೆ. ಸೇಮ್ ಇದೇ ಥರ ಪ್ರತಿಯೊಂದು ಹೋಲ್ಗೂ ಕೂಡ ಮಾಡ್ಕೋತಾ ಹೋಗಿ ಸಿಂಗಲ್ ಕ್ರೋಶ ಹಾಕಿ ಪಿಕೋಟ್ ಮಾಡ್ಕೊಳ್ಳಿ. ಓಕೆ ನೋಡಿ, 11 ಪಿಕೋಟ್ಸ್ ಬಂದಿದೆ, 11 ಡಬಲ್ ಕ್ರೋಶ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್, ನೀಟಾಗಿ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ. ಓಕೆ, ಇವಾಗ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿದೆ. ಇವಾಗ ಮತ್ತೆ 4 ಚೈನ್ಸ್ ಹಾಕಿ ಹೆಂಡಲ್ಲಿ ಲಾಕ್ ಮಾಡ್ಕೊತಿದ್ದೀನಿ. ಎಂಡಲ್ಲಿ 2 ಚೈನ್ಸ್ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ತುಂಬ ನೀಟಾಗಿ ಬರುತ್ತೆ ಡಿಸೈನ್, ಸ್ವಲ್ಪನೂ ಸುಕ್ಕು ಬರಲ್ಲ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಹೇಗೆ ಕಾಣ್ತಿದೆ ಅಂತ. ಇದಕ್ಕೆ ನಾನು ಸ್ಟೋನ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹಚ್ಕೋಬೋದು, ಬೇಡ ನಮಗೆ ಸಿಂಪಲ್ ಇರಲಿ ಅಂದರೆ ಹಾಗೆ ಇರಲಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನ್. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಫ್ರೆಂಡ್ಸ್.